ರಾಮ ರಾಜಕೀಯ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಗೋದ್ರಾ ಬಗೆಗಿನ ಹೇಳಿಕೆ ಮತ್ತು ಬಿಜೆಪಿಯಿಂದ ಗಲಭೆ ನಡೆಸುವ ಫತ್ವಾ ಅಂತ ಬಿಜೆಪಿ ಆರೋಪಕ್ಕೆ ಸಾಕ್ಷ್ಯ ಕೊಟ್ಟಂತ ಟ್ವೀಟ್ ಈಗ ಮಾತಿನ ಬಡಿದಾಟಕ್ಕೆ ಕಾರಣ ಆಗಿದೆ. ಇದೇ ವಿಚಾರವಾಗಿ ಬಿಜೆಪಿ ಹರಿಪ್ರಸಾದ್ ವಿರುದ್ಧ ಹರಿಹಾಯ್ತಾ ಇದೆ. ಗಲಭೆ ಆದ್ರೆ ಕಾಂಗ್ರೆಸ್ಸೇ ಹೊಣೆ, ಆ ರೀತಿ ಏನಾದ್ರೂ ಆದ್ರೆ ಕಾಂಗ್ರೆಸ್ನದ್ದೇ ಪ್ಲಾನ್ ಇರಬೇಕು ಅಂತ ತಿರುಗೇಟು ಕೊಡ್ತಾ ಇದೆ. ದಾಖಲೆ ಇದ್ರೆ ಸರ್ಕಾರಕ್ಕೆ ಕೊಡ್ಲಿ ಅಂತ ಬಿಜೆಪಿ ಸವಾಲ್ ಹಾಕಿದೆ. ಹೀಗಾಗಿ ತನಿಖೆ ನಡೆಸುವಂತ ಅನಿವಾರ್ಯತೆಯೂ ಕೂಡ ಕಾಂಗ್ರೆಸ್ಗೆ ಎದುರಾಗಿದೆ. ಈ ಸಂಬಂಧ ಎರಡೆರಡು ದೂರುಗಳು ಕೂಡ ದಾಖಲಾಗಿದೆ. ಜನವರಿ 3 ಗೋದ್ರಾ ದುರಂತ ರೀತಿಯಾಗಬಹುದು ಎಂದಿದ್ದ ಹರಿಪ್ರಸಾದ್. ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋದ್ರಾದಲ್ಲಿ. ಅದೇ ರೀತಿಯ ಒಂದು ರೀತಿಯ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜನವರಿ 6 ಬಿಜೆಪಿಯಿಂದ ಕೋಮು ಗಲಭೆಗೆ ಫತ್ವಾ ಅಂತ ಟ್ವೀಟ್. ಹರಿಪ್ರಸಾದ್ ಟ್ವೀಟ್ ಬೆನ್ನಲ್ಲೇ ಕಾಂಗ್ರೆಸ್ ದೂರು, ಕೆಂಡ ಕಾರಿದ ಬಿಜೆಪಿಗರು. ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಏನಾದ್ರೆ ಈ ಸರ್ಕಾರವೇ ಹೊಣೆ. ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂತದ್ದು. ರಾಮ ರಾಜಕೀಯ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಮ ರಾಜಕೀಯ ತಾರಕಕ್ಕೇರಿದೆ. ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಳು ಹತ್ತಿರವಾಗ್ತಿವೆ. ಆದರೆ ದಿನ ಕಳೆದಂತೆ ರಾಜ್ಯದಲ್ಲಿ ಮಾತಿನ ಯುದ್ಧ ಜೋರಾಗ್ತಿದೆ. 3 ದಿನದ ಹಿಂದೆ ಗೋದ್ರಾ ದುರಂತ ರೀತಿ ಏನಾದ್ರೂ ಆಗಬಹುದು ಅಂದಿದ್ದ ಬಿಕೆ ಹರಿಪ್ರಸಾದ್ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ರು. ಆದ್ರೀಗ 3 ದಿನದಲ್ಲಿ ದಾಖಲೆ ಸಮೇತ ಹರಿಪ್ರಸಾದ್ ಮಾಡಿರೋ ಟ್ವೀಟ್ ಮತ್ತೆ ಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಅದೇ ಈ ಟ್ವೀಟ್. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಕೋಮು ಗಲಭೆ ಸೃಷ್ಟಿಸಿ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಬಿಜೆಪಿ ಪಕ್ಷ ತನ್ನ ಸಹೋದರ ಸಂಘಟನೆಗಳನ್ನ ಅಣಿಗೊಳಿಸುತ್ತಿರುವುದು ಬಹಿರಂಗವಾಗುತ್ತಿದೆ. ರೌಡಿ ಶೀಟರ್ ಆಗಿರುವ ಪುನೀತ್ ಕೆರೆಹಳ್ಳಿ ಎಂಬ ಮತಾಂಧನಿಗೆ ಬಿಜೆಪಿಯಿಂದ ಕೋಮು ಗಲಭೆ ನಡೆಸುವ ಫತ್ವಾ ಬಂದಿದೆ ಎಂದು ಸ್ವತಃ ತಾನೇ ಸೃಷ್ಟಿಸಿರುವ ರಾಷ್ಟ್ರ ರಕ್ಷಣಾ ಪಡೆ ಎಂಬ ವಾಟ್ಸಪ್ ಗ್ರೂಪಿನಲ್ಲಿ ಹೇಳಿಕೊಂಡಿದ್ದಾನೆ. ಕೋಮು ಗಲಭೆ ನಡೆಸಿ 2024ಕ್ಕೆ ವಿಶ್ವಗುರುವನ್ನ ಮತ್ತೆ ಪ್ರಧಾನಿಯಾಗಿಸಬೇಕೆಂದು ಈ ಭಯೋತ್ಪಾದಕರ ತಂಡ ಕೆಲಸ ಮಾಡಲಿದೆಯಂತೆ. ಇದೇ ಟ್ವೀಟ್ ಈಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ರಾಮ ಮಂದಿರ ವಿಚಾರದಲ್ಲಿ ಯಾವ ನಿಲುವು ತಾಳಬೇಕು ಅಂತ ಹೆಣಗಾಡ್ತಿದ್ದ ಕಾಂಗ್ರೆಸ್ಗೆ ಹರಿಪ್ರಸಾದ್ ಟ್ವೀಟ್ನಿಂದ ಅಸ್ತ್ರ ಸಿಕ್ಕಂತಾಗಿದೆ. ಹೀಗಾಗಿ ಪುನೀತ್ ಕೆರೆಹಳ್ಳಿ ವಿರುದ್ಧ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸೈಬರ್ ಕ್ರೈಮ್ಗೆ ದೂರು ನೀಡಿದೆ. ಆದರೆ ಹರಿಪ್ರಸಾದ್ ಟ್ವೀಟ್ ಆರೋಪ ಸುಳ್ಳು ಅಂತಿರೋ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಏನಾದ್ರೆ ಈ ಸರ್ಕಾರವೇ ಹೊಣೆ. ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂತದ್ದು. ಹರಿಪ್ರಸಾದ್ ಪ್ರಚಾರಕ್ಕಾಗಿ ಮಾತನಾಡ್ತಾರೆಂದ ವಿಜಯೇಂದ್ರ. ಗಲಭೆಯಾದ್ರೆ ಸರ್ಕಾರವೇ ಹೊಣೆ ಎಂದ ಬಸವರಾಜ ಬೊಮ್ಮಾಯಿ. ಹರಿಪ್ರಸಾದ್ರ ಗೋದ್ರಾ ಬಗೆಗಿನ ಹೇಳಿಕೆ ಮತ್ತು ಫತ್ವಾ ಕುರಿತ ಟ್ವೀಟ್ ಬಗ್ಗೆ ಬಿಜೆಪಿ ನಾಯಕರು ಗುಡುಗಿದ್ದಾರೆ. ಹರಿಪ್ರಸಾದ್ ಪ್ರಚಾರಕ್ಕೆ ಮನ ಬಂದಂತೆ ಮಾತನಾಡ್ತಾರೆ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ. ಹರಿಪ್ರಸಾದ್ಗೆ ಮಾಹಿತಿ ಇದ್ರೆ ಸರ್ಕಾರಕ್ಕೆ ಕೊಡ್ಲಿ, ಅಕಸ್ಮಾತ್ ಏನಾದ್ರೂ ಆದ್ರೆ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಅಂತ ಬಸವರಾಜ ಬೊಮ್ಮಾಯಿ ಗುಡುಗಿದ್ದಾರೆ. ಪಾಪ ಬಿಕೆ ಹರಿಪ್ರಸಾದ್ನ ನೀವು ಬಹಳ ಗಂಭೀರವಾಗಿ ತಗೊಳ್ತಾ ಇಲ್ಲ. ಮಾಧ್ಯಮದವರು ಕೂಡ ನೀವು ಅವ್ರನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಈ ರೀತಿ ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ. ಅವ್ರ ಹೇಳಿಕೆಗೂ ಅವ್ರು ಏನು ಹೇಳ್ತಾರೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆಯಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಮಾಧ್ಯಮದಲ್ಲಿ ಒಂದು ಪ್ರಚಾರ ಪಡಿತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹರಿಪ್ರಸಾದ್ ಅವರು ಇದು ಹೇಳಿಕೆ ಕೊಟ್ಟ ಮೇಲೆ ಗೃಹ ಸಚಿವರು ಹೇಳಿಕೆ ಭಾಳ ಆಶ್ಚರ್ಯ ಆಗಿತ್ತು. ಅವ್ರ ಕಡೆ ಏನಾರು ಮಾಹಿತಿ ಇದ್ರೆ ಇರ್ಬೋದು, ಸೀನಿಯರ್ ಲೀಡರ್ ಇದ್ದಾರೆ, ಸಂದರ್ಭ ಬಂದರೆ ಕೇಳ್ತೀವಿ ಅಂತ. ಯಾವ ಸಂದರ್ಭಕ್ಕೆ ಕಾಯ್ತಾ ಇದ್ದಾರೆ? ಗಲಭೆ ಆದಮೇಲೆ ಇವ್ರು ಕೇಳ್ತಾರ? ಆದ್ದರಿಂದ ಇಲ್ಲಿ ಏನಾರು ಕರ್ನಾಟಕದಲ್ಲಿ ಏನಾರು ಆದರೆ ಈ ಸರ್ಕಾರವೇ ಹೊಣೆ. ಕೋಮುದಳ್ಳೂರಿ ಎಬ್ಬಿಸಲು ಕಾಂಗ್ರೆಸ್ ಪ್ಲಾನ್ ಎಂದ ಶೋಭಾ ಕರಂದ್ಲಾಜೆ. ಇನ್ನು ಹರಿಪ್ರಸಾದ್ ಆರೋಪಕ್ಕೆ ತಿರುಗೇಟು ನೀಡಿರೋ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಕೋಮುದಳ್ಳೂರಿ ಎಬ್ಬಿಸಲು ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ ಅನ್ಸುತ್ತೆ. ಹರಿಪ್ರಸಾದ್ ಹೇಳಿಕೆ ಅದರ ಝಲಕ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಹರಿಪ್ರಸಾದ್ಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂತದ್ದು. ಕಾಂಗ್ರೆಸ್ ಯಾವಾಗ ಆಡಳಿತಕ್ಕೆ ಬಂದಿದೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಈ ದೇಶದ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ. ಹರಿಪ್ರಸಾದ್ಗೆ ಫಸ್ಟು ಕಾಮನ್ ಸೆನ್ಸ್ ಇಲ್ಲದಂಥ ವ್ಯಕ್ತಿ ಹರಿಪ್ರಸಾದ್. ಗೋದ್ರಾ ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಹರಿಪ್ರಸಾದ್ನ ಕರೆದು ಅವ್ರು ನೋಟಿಸ್ ಕೊಟ್ಟು ಪೊಲೀಸ್ ಸ್ಟೇಷನಾಗ 1-2 ದಿನ ಕೂತಿರ್ಸ್ಬೇಕು ಅವ್ರನ್ನ. ಎಲ್ಲಿ ಯಾವ ಟ್ರೈನಲ್ಲಿ
ಬಾಂಬ್ ಇಟ್ಟಿದ್ದಾರೆ ಎಲ್ಲ ಹೇಳ್ಬೇಕು, ಗೊತ್ತಿದೆ ಅಂತ ಏನೋ ಹೇಳಿದಾರಲ್ಲ ಅವರು. ಹೀಗೆ ಹರಿಪ್ರಸಾದ್ ವಿರುದ್ಧ ಗುಡುಗಿರೋ ಬಿಜೆಪಿ ನಾಯಕರು ದಾಖಲೆ ಇದ್ರೆ ಸರ್ಕಾರಕ್ಕೆ ಕೊಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಮತ್ತೊಂದು ಕಡೆ ಹರಿಪ್ರಸಾದ್ ದಾಖಲೆ ಸಮೇತ ಆರೋಪ ಮಾಡಿರೋದ್ರಿಂದ ತನಿಖೆ ಕೈಗೆತ್ತಿಕೊಳ್ಳಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗೂ ಎದುರಾಗಿದೆ. ಈ ಮಧ್ಯೆ ಹರಿಪ್ರಸಾದ್ ವಿರುದ್ಧ ಪುನೀತ್ ಕೆರೆಹಳ್ಳಿ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಬಿಕೆ ಹರಿಪ್ರಸಾದ್ ಟ್ವೀಟ್ನಿಂದ ಬೆದರಿಕೆ ಕರೆಗಳು ಬರ್ತಿವೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.